19/1/2025 ಕರ್ನಾಟಕ ರಾಜ್ಯ ಸರ್ಕಾರದಿಂದ ಏನು ಮಹಾಯೋಗಿ ವೇಮನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ರೆಡ್ಡಿ ಸಮಾಜದ ಎಲ್ಲ ಬಂಧು ಬಾಂಧವರು ಕೂಡ ನಾವೆಲ್ಲರೂ ಭಾಗಿಯಾಗ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಜಗತ್ ಸರ್ಕಲ್ನಿಂದ ರಂಗಮಂದಿರವರೆಗೆ ಒಂದು ಮೆರವಣಿಗೆ ಮೂಲಕ 10 ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಮಾಡಿ 11 ಗಂಟೆ ತನಕ ಮೆರವಣಿಗೆ ಮೂಲಕ ರಂಗಮಂದಿರ ಹೋಗಿ ಅಲ್ಲಿ ಸಮಾಜದ ಎಲ್ಲ ಬಾಂಧವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಇದ್ದೀವಿ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ಒಂದು ಆರೋಗ್ಯ ಶಿಬಿರ ಕೂಡ ಹಮ್ಮಿಕೊಂಡಿದ್ದೀವಿ, ಉಚಿತ ಆರೋಗ್ಯ ಶಿಬಿರ. ಈ ಒಂದು ಶಿಬಿರ ನಾವು ಎಲ್ಲರಿಗೂ ಕೂಡ ಮಾಡ್ತಾ ಇದ್ದೀವಿ, ಯಾವುದೇ ಬರೀ ಸಮಾಜಕ್ಕೆ ಸೀಮಿತ ಅಲ್ಲ, ಇದೆಲ್ಲ ತಮ್ಮೆಲ್ಲರ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೀನಿ. ಅಷ್ಟೇ ಅಲ್ಲದೆ ಕೆಲವೊಂದು ಯುವಕರು ನಮ್ಮ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಒಂದು ಸಮಿತಿ ಕೂಡ ಮಾಡಿದ್ದೀವಿ. ಈ ಸಮಿತಿಗೆ ನಾವು ವಿಜಯ ರೆಡ್ಡಿ ಪಾಟೀಲ್ ಅವರಿಗೆ ಅಧ್ಯಕ್ಷರಾಗಿ ಮಾಡಿ ಅವರ ನೇತೃತ್ವದಲ್ಲಿ ನಮ್ಮ ಸಮಾಜದ ಎಲ್ಲ ಬಂಧುಗಳ ಹತ್ರ ಹೋಗಿ ಇವತ್ತು ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಅವರಿಗೂ ಕೂಡ ಕೇಳ್ಕೊಂಡಿದ್ದೀವಿ. ತಮ್ಮ ಮೂಲಕ ಕೂಡ ನಮ್ಮ ಸಮಾಜದ ಎಲ್ಲ ಬಂಧುಗಳು ಕೂಡ ಕೇಳ್ಕೊತೀನಿ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಅಷ್ಟೇ ಅಲ್ಲದೆ ಇನ್ನೊಂದು ವಿಶೇಷವಾಗಿ ತಮ್ಮೆಲ್ಲರಿಗೆ ಹೇಳಬೇಕೇನೆಂದರೆ, ನಾವು ಇಲ್ಲಿವರೆಗೆ ಏನು ನಮ್ಮ ಸಮಾಜದ ಕಾರ್ಯಕ್ರಮಗಳು ಸರ್ಕಾರದ ವತಿಯಿಂದ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಆ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೆ ಯಾವುದೇ ಒಂದು ಸಚಿವರಾಗಲಿ, ಶಾಸಕರಾಗಲಿ, ಜಿಲ್ಲಾಧಿಕಾರಿಗಳಾಗಲಿ, ಯಾವುದೇ ಒಬ್ಬ ಜನಪ್ರತಿನಿಧಿಗಳು ಕೂಡ ಇವತ್ತು ಅವರು ಭಾಗಿಯಾಗಿಲ್ಲ. ಪ್ರೋಟೋಕಾಲ್ ಪ್ರಕಾರ ಅವರೇ ಎಲ್ಲರೂ ಭಾಗಿಯಾಗಬೇಕು ಈ ಕಾರ್ಯಕ್ರಮದಲ್ಲಿ. ಇಲ್ಲಿವರೆಗೆ ಯಾರೂ ಕೂಡ ಭಾಗಿಯಾಗಿಲ್ಲ. ತಮ್ಮ ಮೂಲಕ ಅವರಿಗೆಲ್ಲರಿಗೂ ಕೂಡ ನಾನು ಒತ್ತಾಯ ಮಾಡ್ತೀನಿ, ಈ ಕಾರ್ಯಕ್ರಮದಲ್ಲೂ ಭಾಗಿಯಾಗಲೇಬೇಕು ಅಂತ ತಮ್ಮ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ರೆಡ್ಡಿ ಮಲ್ಲಮ್ಮ ಜಯಂತಿ ವೇಮನ ಜಯಂತಿಯನ್ನು ಆಚರಿಸುತ್ತಿದ್ದೀವಿ. ಆವತ್ತು ನಾವು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಆರ್ಥೋಪೆಡಿಕ್ಸ್, ಕಣ್ಣಿನ ಆಫ್ಥಾಲ್ಮಾಲಜಿ ಆ್ಯಂಡ್ ಗೈನಕ್ ಚೆಕಪ್ಸ್ ಇರುತ್ತೆ. ಆಲ್ ಆರ್ ಫ್ರೀ ಚೆಕಪ್. ಅದನ್ನು ಬಂದು ಸದುಪಯೋಗ ಪಡ್ಕೊಳ್ರಿ. ಹೆಲ್ತ್ ಚೆಕಪ್ನಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ HPV ವ್ಯಾಕ್ಸಿನ್ ಬಗ್ಗೆ ಮಾಡ್ತಾ ಇದ್ದೀವಿ. HPV ವ್ಯಾಕ್ಸಿನ್ 2 ಡೋಸ್ ಕೊಡ್ತಾ ಇದ್ದೀವಿ. 9 ವರ್ಷ ಹುಡುಗಿಯರಿಂದ 45 ಇಯರ್ಸ್ ಏಜ್ ವರೆಗೂ ಹುಡುಗಿಯರು, ಹೆಣ್ಮಕ್ಳು ಎಲ್ಲರೂ ತೊಗೋಬೋದು. ಆ ವ್ಯಾಕ್ಸಿನ್ನಿಂದ ಕ್ಯಾನ್ಸರ್ ಪ್ರಿವೆನ್ಷನ್ ಆಗುತ್ತೆ. ಭಾರತದಲ್ಲಿ ಎವ್ರಿ 8 ನಿಮಿಷ ಒಂದು ಹೆಣ್ಮಗಳು ಸಾಯ್ತಾ ಇದ್ದಾವೆ ಇದು ಕ್ಯಾನ್ಸರ್ ಸರ್ವಿಕ್ಸ್ನಿಂದ. ಸೊ ಅದನ್ನು ತಡೆಗಟ್ಟಲು ಇದು ವ್ಯಾಕ್ಸಿನ್ ಹೊಸದಾಗಿ ಬಂದಿದೆ. ಸೊ 16 ಇಯರ್ಸ್ಗಿಂತ ಕಮ್ಮಿ ತೊಗೊಂಡ್ರೆ 2 ಡೋಸ್ ತೊಗೋಬೇಕಾಗುತ್ತೆ. ಅದನ್ನು 100% ಪ್ರೊಟೆಕ್ಷನ್ ಇರುತ್ತೆ. ಮದುವೆ ಆದ ನಂತರನೂ ತೊಗೋಬೋದು ಹೆಣ್ಮಕ್ಳು. ಅದು 3 ಡೋಸ್ ತೊಗೊಂಡ್ರೆ 70% ಪ್ರೊಟೆಕ್ಷನ್ ಇರುತ್ತೆ.